ಯಾರು ಹುಟ್ಟಿ ಬರುವಾಗ ದೊಡ್ಡದಾಗಿ ಏನೋ 1 ಎಕರೆ 5 ಎಕರೆ 10 ಎಕರೆ ಭೂಮಿಯನ್ನು ಹಿಡ್ಕೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಕೂತವರಲ್ಲ. ಪೊಲೀಸ್ ಬಂದ್ರೆ ಒಳಗೆ ಇದ್ದ ಪಾತ್ರೆಗಳೆಲ್ಲ ತೆಗೆದು ಬೀಸಾಕಿ ಇವರನ್ನು ದೂಡಿ ಹಾಕಿರೋರಿಗೆ ಕೈಕಾಲು ಹಿಡಿಯೋ ವಿಡಿಯೋ ಇದೆ. ನಾವು ಬಂದು ಹೊಡೆದಾಕಿರೋದು ರಾಧಮ್ಮನ ಮನೆ, ರೇಣುಕವ್ರದ್ದಲ್ಲ. ರೇಣುಕ ಮನೆ ತೋರಿಸ್ತಾಮಿ ನಮಗೆ. ಅಸಿಸ್ಟೆಂಟ್ ಯಾರೋ ಒಬ್ರು ಇದ್ದಾರೆ, ಅವರಲ್ಲಿ ಹೋಗಿ ಮಾತಾಡಿದ್ವಿ. ಅವರು ಇನ್ನೂ ಎಂಕ್ವೈರಿ ಮಾಡಿ ಇನ್ನೂ ಟೈಮ್ ಬೇಕು ಅಂತ. ಇನ್ನೂ ಟೈಮ್ ನಾವು ಕೊಡ್ಲಿಕ್ಕಿಲ್ಲ, 1 ಸೆಕೆಂಡ್ ಸಹ ಟೈಮ್ ಕೊಡ್ಲಿಕ್ಕಿಲ್ಲ. ಕಚೇರಿಗೆ ಹೋದ್ರು 10 ಗಂಟೆ 11 ಗಂಟೆ ಆದ ಒಬ್ಬ ಮುಖ್ಯ ವ್ಯಕ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಬೆಳಗಿನ ಜಾವ 5 ಗಂಟೆ 5ವರೆಗೆ ಇವರಿಗೆ ಬೆಳಕು ಬಿಟ್ಟು 5ವರೆಗೆ ಬಂದು ಮನೆ ಧ್ವಂಸ ಮಾಡಿ, ಅದು ಇವರು ಈ ಇಬ್ಬರು ಮುದುಕಿನ ಎಳೆದು ತಂದು ಹೊರಗೆ ಹಾಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಸಂಘ ಸಂಸ್ಥೆ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ನಾನು ಅಲ್ಲಲ್ಲಿ ರಬ್ಬರ್ ಟಾಪಿಂಗ್ ಮಾಡ್ತೇನೆ, ಇಲ್ಲ ಕೆಲವೊಮ್ಮೆ ಹೋಟ್ಲಲ್ಲಿ ಕೆಲಸ ಮಾಡ್ತೇನೆ, ಕೆಲವೊಮ್ಮೆ ತೋಟದಲ್ಲಿ ಎಲ್ಲ ಹೋಗಿ ಕೆಲಸ ಮಾಡ್ತೇನೆ. ನನ್ನ ಒಟ್ಟಿಗೆ ಬರಲಿ, ನಾನು ತೋರಿಸಿಕೊಡ್ತೇನೆ. ಯಾರ್ಯಾರು ಎಷ್ಟೆಷ್ಟು ಒಳಗೆ ಹಾಕಿದ್ದಾರೆ, ಎಷ್ಟೆಷ್ಟು ಜಾಗ ಬೇಲಿ ಹಾಕಿದ್ದಾರೆ, ನಾನು ತೋರಿಸಿಕೊಡ್ತೇನೆ. ಇವರು ಏನು ಅಕ್ರಮವಾಗಿ ಅಲ್ಲಲ್ಲಿ ಕೃಷಿ ಮಾಡಿ ಇಟ್ಟಿದ್ದಾರಲ್ಲ, ಸರ್ಕಾರಿ ಭೂಮಿ ಆಗಿರ್ಬೋದಲ್ಲ, ಎಲ್ಲ ಸ್ವಾಧೀನಪಡಿಸ್ಕೊಳ್ಳಿ. ಪ್ರತಿಯೊಂದು ಸ್ವಾಧೀನಪಡಿಸ್ಕೊಳ್ಳಿ. ಎಲ್ಲೆಲ್ಲಿ ಬಡವರಿಗೆ ಮನೆ ಬೇಕು ಅಲ್ಲೆಲ್ಲ ಲೇಔಟ್ ಥರ ಮಾಡಿ ಬಡವರಿಗೆ ಹಂಚಿಕೊಳ್ಳಿ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ನಾವು ಪುತ್ತೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿದ್ದೇವೆ. ಇವತ್ತು ನಮ್ಮ ಜಯಂತ್ ಟಿ ಅವರು ಸೌಜನ್ಯ ಪರ ಹೋರಾಟಗಾರರು ಹೌದು, ಆಮೇಲೆ ಈ ಒಂದು ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಹೌದು, RT ಕಾರ್ಯಕರ್ತರು ಕೂಡ ಹೌದು. ಅವರು ಇವತ್ತು ಇಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸತ್ಯಾಗ್ರಹ ಯಾಕಾಗಿ ಮಾಡ್ತಾ ಇದ್ದಾರೆ, ಏನು ಎತ್ತ ಅನ್ನೋದರ ಬಗ್ಗೆ ಅವರ ತನನೇ ಮಾಹಿತಿಯನ್ನು ತಿಳ್ಕೊಂಡು ಮಾತಾಡುವ. ನಮಸ್ತೆ ಸರ್. ಏನಿಲ್ಲಿ ಧರಣಿ ಕೂತಿದ್ದೀರಾ, ಏನು ವಿಚಾರ, ಏನು ಎತ್ತ ಅಂತ? ಧರಣಿ ಕೂತಿರೋ ಉದ್ದೇಶ, ನಾನು ಇವತ್ತು ಪುತ್ತೂರು ತಾಲೂಕು AC ಕಚೇರಿ ಮುಂಭಾಗದಲ್ಲಿ ಧರಣಿ ಕೂತಿರೋದು. ಧರಣಿ ಕೂರಲಿಕ್ಕೆ ನಾನು 20/11/2025 ಮನವಿ ಮಾಡಿದ್ವಿ. ಕಾರಣ ಏನಂತ ಹೇಳಿದ್ರೆ, ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನಬಾಗ 13/11/2024 ಬೆಳಿಗ್ಗೆ ಜಾವ ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರು ವಾಸವಾಗಿದ್ದ ಮನೆಯನ್ನು ಒಡೆದು ನೆಲಸಮ ಮಾಡಿಬಿಟ್ಟಿದ್ದಾರೆ ಏಕಾಏಕಿ ಬಂದು. ಇನ್ನು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಇದೆ ನೋಡಿ, ಅವರಿಗೆ ಇತಾಚಿಯಲ್ಲಿ ಎಲ್ಲ ಹೊಡಿಲಿಕ್ಕಿಲ್ಲ, ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಮುಂಚೆನೇ ಇವರಿಗೆ ಮಾಹಿತಿಯನ್ನು ಕೊಟ್ಟಿರಬೇಕು. ಇದನ್ನೆಲ್ಲ ಎಲ್ಲವನ್ನೂ ಗಾಳಿಗೆ ತೂರಿ ಏಕಾಏಕಿ, ಅಂದರೆ ಅವರು ಬಡವರು, ಕೇಳಲಿಕ್ಕೆ ಯಾರಿಲ್ಲ. ಒಂದು 2005ರಲ್ಲಿ ಚಿತ್ರದ ಆ ಕಡೆಯಿಂದ ಕುಂದಾಪುರದಿಂದ ಬಂದು ವಾಸವಾಗಿರೋದು. ಅಂದರೆ ಅವರಿಗೆ ಬೆಂಬಲ ಇಲ್ಲ, ಯಾರಿಲ್ಲ. ಆ ಒಂದು ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಕಟ್ಟಡವನ್ನು ಕಟ್ಟಲಾಗಿತ್ತಾ ಅಥವಾ ಯಾವ ರೀತಿಯಲ್ಲಿ ಕಟ್ಟಲಾಗಿತ್ತು ಅಂತ? ಸರ್, ಇವಾಗ ಹಿಂದಿನಿಂದ ಬಂದವರೆಲ್ಲ ಎಲ್ಲೆಲ್ಲಿ ವಾಸವಾಗಿದ್ರು ಅಲ್ಲಲ್ಲಿ ಮನೆ ಕಟ್ಟಿ ಏನೋ ಒಂದು ಮನೆಗೆ ಒಂದು ಮನೆ ನಂಬರ್ ತಗೊಂಡು ನಂತರ ಹಕ್ಕುಪತ್ರ ಇಲ್ಲ ಅಕ್ರಮ ಸಕ್ರಮದ ಅಡಿ ಮಾಡಿಸ್ಕೊಂಡಿರೋದು ಹೊರತು, ಯಾರು ಹುಟ್ಟಿ ಬರುವಾಗ ದೊಡ್ಡದಾಗಿ ಏನೋ 1 ಎಕರೆ 5 ಎಕರೆ 10 ಎಕರೆ ಭೂಮಿಯನ್ನು ಹಿಡ್ಕೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಕೂತವರಲ್ಲ. ಹೌದಾ? ಕಾನೂನು ಒಂದೊಂದು ತಿದ್ದುಪಡಿ ಆಗ್ತಾ ಇರುತ್ತೆ, ಆಗುವಾಗ ಅದರ ಪ್ರಕಾರವಾಗಿ ಚೇಂಜಸ್ ಆಗ್ತಾ, ಅದರ ಪ್ರಕಾರ ಪ್ರತಿಯೊಬ್ಬರಿಗೆ ಭೂಮಿ ಸಿಕ್ಕಿರೋದು. ಇವರು 2012ರಲ್ಲಿ ಕಾಪಿನ ಬಾಗಿಲು ಆ ಸರ್ವೆ ನಂಬರ್ ಅವರು ಕೊಟ್ಟ ಪ್ರಕಾರ 123, ಇವರ ಪ್ರಕಾರ 123 ಅಲ್ಲ 119 ಹೇಳ್ತಾ ಇದ್ದಾರೆ. 219 ತನಿಖೆ ಮಾಡಲೇಬೇಕು. 123ರಲ್ಲಿ ಒಂದು PL ಹಾಕಿದ್ದಾರೆ. ಏನಂದರೆ ರೇಣುಕಾ ಅವರು ವಾಸವಾಗಿದ್ದಾರೆ, ಅವರ ಮನೆಯನ್ನು ಹೊಡೆದಾಕಲಿಕ್ಕೆ ಡೆಮಿನೇಷನ್, ಅದು ಹೊಡೆದಾಕ್ಲಿಕ್ಕಿಲ್ಲ ಸರ್, ಅದನ್ನು ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟಿಂದ ಹೈಕೋರ್ಟ್ನ ಆದೇಶ ಇದೆ. ಅದು ಬಂದು ಫಸ್ಟಿಗೆ ನೋಡಬೇಕಲ್ಲ ಸ್ವಾಮಿ, ರೇಣುಕಾ ಅವರು ಅಲ್ಲಿ ಇದ್ದಾರಾ ಇಲ್ವಾ, ಅವ್ರ ಮನೆ ಇದೆಯಾ, ಮನೆ ನಂಬರ್ ಇದೆಯಾ, ಕರೆಂಟ್ ಅದಕ್ಕೆ ಕೊಟ್ಟಿರೋದೆಲ್ಲ ನೋಡ್ಬೇಕು ತಾನೆ. ನೋಡಿ ಎಲ್ಲ ಇದ್ದರೆ ಅದಕ್ಕೆ ಒಂದು ನೋಟಿಸ್ ಅಂಟಿಸಿ ಹೋಗ್ಬೇಕು ತಾನೆ. ಅದು ಅಂಟಿಸಿ ಹೋದ ನಂತರ ಇವ್ರು ಗೊತ್ತಿದ್ರೆ ಇವರು ಒಂದು ಕೋರ್ಟಿಗೆ ಹೋಗ್ಬೋದು. ಇದು ಯಾವುದೂ ಇಲ್ಲ. ರೇಣುಕಾ ಅಲ್ಲಿಯವರೇ ಅಲ್ಲ, ರೇಣುಕಾ ಅಲ್ಲಿ ಇಲ್ಲವೇ ಇಲ್ಲ. ರೇಣುಕಾ ಇರೋದು ಬೆಳ್ತಂಗಡಿ ತಾಲೂಕು, ನಾನು ಮಾತಾಡೋದು ಕಡಬ ತಾಲೂಕು ವಿಷಯ. ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಅವರ ಆಧಾರ್ ಕಾರ್ಡು ಎಲ್ಲ ಇರೋದು ಬೆಳ್ತಂಗಡಿ ತಾಲೂಕು. ಇವರು ಹೆಂಗೆ ಸ್ವಾಮಿ ಕಾಪಿನ ಬಾಗಿಲಿಗೆ ಬಂದಿರೋದು? ಕಾಪಿನ ಬಾಗಿಲು ಆ ಥರ ಏನೋ ಬಂದರೆ PL ಹಾಕ್ಬೇಕಂತ ಇದೆಯಾ? ಅದಕ್ಕೆ ಅವರಿಗೆ ಕೊಟ್ಟು ಮನೆ ನೋಡಿಸ್ಬೋದಿತ್ತಲ್ಲ ಅಕ್ರಮವಾಗಿ ಕಟ್ಟೋದಾದರೆ. ಇವರೇನೋ ಅಕ್ರಮವಾಗಿ ರೇಣುಕಾ ಅವರು ಮರಗಳನ್ನೆಲ್ಲ ಕಡಿದು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ತಾ ಇದ್ದಾರೆ. ಎಷ್ಟು ಎಕರೆ ಜಾಗ ಅಲ್ಲ, 20 ಸೆನ್ಸ್. ಇನ್ನೂ ಹೇಳ್ತೀನಿ, ಅಂದರೆ ಎಕರೆ ಏನಿಲ್ಲ, ಸೆನ್ಸ್ ಜಾಗದಲ್ಲಿ 20 ಸೆನ್ಸ್. ಅದು ತಗೊಂಡಿರೋದು ಅಂಬೋಡಿ ಅಂತೇಳಿ ಸುಮಾರು 100-150 ವರ್ಷದಿಂದ ವಾಸವಾಗಿದ್ದ ಮಲೆಕುಡಿಯ ಜನಾಂಗದ ಭೂಮಿಯನ್ನು ಇವರು ಖರೀದಿ ಮಾಡಿರೋದು 2012ರಲ್ಲಿ. ಖರೀದಿ ಮಾಡಿದ ನಂತರ ಅಲ್ಲಿ ಮುತ್ತುಸ್ವಾಮಿ ಇದ್ದಾರೆ, ರಾಧಮ್ಮ ಇದ್ದಾರೆ. ಅದು ರೇಣುಕಾ ಅವರ ಅಪ್ಪ ಅಮ್ಮ, ಇವರು ರೇಣುಕಾ ಅವರು. ಹೌದಾ? ಅವರ ಮನೆ
ಅವರು ಬಂದು ಕರೆಂಟು ಇವಾಗ ಮೆಸ್ಕಾಂ ಅವರು ಬಂದ್ರಪ್ಪ, ಇವಾಗ ತಹಸೀಲ್ದಾರರು ಮೆಸ್ಕಾಂ ಅವರನ್ನು ಪೊಲೀಸ್ ಇಲಾಖೆಯನ್ನು ಎಲ್ಲರನ್ನು ಕರೆಸಿದ್ದಾರೆ. ಯಾವುದು 12ನೇ ತಾರೀಕು 12/11/2024 ಸಾಯಂಕಾಲ ಒಂದು ಮೀಟಿಂಗ್ ಇರೋದು. ನಾಳೆ ಕಾಪಿನ ಬಾಗಿಲು ಎಲ್ಲರೂ ಬರಬೇಕು, ಮನೆಯನ್ನು ನೋಡಬೇಕಂತ ಹೇಳಿದ್ರು. ಆಯಿತು, ಅಲ್ಲಿಗೆ ಬಂದರು. ಒಂದು ಲೆಟ್ರ್ ಕೊಟ್ಟಿಲ್ಲ ಇವರು. ಒಂದು ಲೆಟ್ರ್ ಕೊಡಬೇಕಲ್ಲ ಸ್ವಾಮಿ ಮೆಸ್ಕಾಂ ಅವರಿಗೆ, ಪೊಲೀಸ್ ಇಲಾಖೆಗೆ. ಮೌಖಿಗೆ ಹೇಳಿದ್ರು. ಇವರು ನಂಬಿದರು. ಬಂದ ನಂತರ ಮೆಸ್ಕಾಮ ಬಂದ ಲೈನ್ ಕಟ್ ಮಾಡ್ದೆ, ಮೀಟ್ರ್ ವೈರೆಲ್ಲ ಕಿತ್ಕೊಂಡು ಹೋದರು. ಪೊಲೀಸ್ ಬಂದರೆ ಒಳಗೆ ಇದ್ದ ಪಾತ್ರೆಯಲ್ಲೆಲ್ಲ ತೆಗೆದು ಬೀಸಾಕಿ ಇವರನ್ನು ದೂಡಿ ಹಾಕಿರೋರಿಗೆ ಕೈಕಾಲು ಹಿಡಿಯೋ ವೀಡಿಯೋ ಇದೆ. ನಾನು RTIಯಲ್ಲಿ ಅವರಿಂದಲೇ ತಗೊಂಡಿದ್ದೇನೆ, ತರಿಸ್ಕೊಂಡಿದ್ದೆ. ಎಲ್ಲ ದೂಡಿ ಹಾಕಿದರು. ಆ ನಂತರ ಏನು ಮಾಡಿದೆ ಗೊತ್ತಾ, ಇವರದ್ದು ಹೌದಲ್ಲ ಒಂದು ಕನ್ಫರ್ಮ್ ಆಗಬೇಕಲ್ಲ ನನಗೂ. ನಾನೊಂದು ವಿಷಯ ಮಾಡಿದೆ, ಮೆಸ್ಕಾಮಿಗೆ ಲೆಟ್ರ್ ಹಾಕಿದೆ. ನೀವು 13/11/2024 ಮನೆ ರಾಧಮ್ಮವರ ಮನೆಯನ್ನು ಹೊಡೆದಾಕಿರಿ, ಅದ್ರ ದಾಖಲೆ ಕೊಡಿ ಅಂತ ಕೇಳಿದ್ವಿ. ಅಲ್ಲ, ಹೊಡೆದಾಕಿ ಮನೆ ಯಾವುದಂತ ಇದರಲ್ಲಿದೆ ಕೇಳಿದ್ದೀನಿ. ಆ ಭಾಗ ಕೊಟ್ಟೆ. ನಾವು ಬಂದು ಹೊಡೆದಾಕಿರೋದು ರಾಧಮ್ಮನ ಮನೆ, ರೇಣುಕವ್ರದ್ದಲ್ಲ. ಇವರಿಗೆ ಏನೂ ಲೆಟ್ರ್ ಬಂದಿಲ್ಲ. ಅವ್ರ ಮೌಖಿಕ ಹೇಳಿಕೆ ತಹಸೀಲ್ದಾರ್ ಹೇಳಿರೋದು. ರೇಣುಕವ್ರ ಮನೆಯನ್ನು ಹೊಡೆದಾಕಿರೋದ, ರಾಧಮ್ಮನ ಮನೆಯನ್ನು ಹೊಡೆದಾಕಿರೋ ಅಂತ ನಮಗೆ ಲೆಟ್ರ್ ಕೊಟ್ಟು, ಅದೇ ಲೆಟ್ರ್ ಇದು. ಇನ್ನು ಇದಕ್ಕಿಂತ ಏನು GPR ಅದರ ಪ್ರಕಾರವಾಗಿ ಜಾಗ ರಾಧಮ್ಮನ ಹೆಸರಲ್ಲಿ ಇದೆ. ಅದು ಅವ್ರು ರೇಣುವ ಮನೆಯಲ್ಲಿ, ರೇಣುಕಾ ಮನೆಯಲ್ಲಿ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಮನೆ ನೆಲಸಮ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಗೊತ್ತಿಲ್ಲ ನನಗೆ, ನಾನು ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಅದಲ್ಲಪ್ಪ ಮನೆ, ರೇಣುಕವ್ರು ಇಲ್ಲವೇ ಇಲ್ಲ, ನೀನು ಯಾರೋ ಮಿಸ್ಯೂಸ್ ಮಾಡ್ತಾಯಿದ್ರೆ ನನ್ನನ್ನು ಹೇಳ್ಕೊಡ್ತಾ ಇದ್ದೆ. ಅದೂ ಇಲ್ಲ. ಕರೆಂಟು ಕಟ್ ಮಾಡಿದಾರಲ್ಲ, ಅವ್ರಿಗೆ ನೋಡ್ಬೋದಿತ್ತಲ್ಲ ಏನು PL ಬಂತು, ಯಾರೆಲ್ಲ ಹೆಸರಲ್ಲಿದೆ, ಮನೆ ಯಾರ ಹೆಸರಲ್ಲಿ ನಾನು ಕರೆಂಟ್ ಕೊಟ್ಟಿದ್ದು ನೋಡ್ಬೋದಿತ್ತಲ್ಲ. ಅದು ನೋಡಿಲ್ಲ. ಅದಕ್ಕೆ ಮೌಖಿಕವಾಗಿ ಹೇಳಿದಾರಲ್ಲ, ಆಗ ಅವನು ಬಂದು ಕಟ್ ಮಾಡಿದ, ಅವನು ಹೋದ. ಆಮೇಲೆ ಅವನು ಕೇಳುವಾಗ ರಾಧಮ್ಮನ ಮನೆ ನೋಡಿ 8 ಗಂಟೆ ಕೊಟ್ಟಿದ್ದಾರೆ. ಅವರ ಟೈಮ್ಸ್ ಚೇಂಜ್ ಇದೆ ಅಂತ ಕಾಣಿಸುತ್ತೆ. ತಹಸೀಲ್ದಾರ್ ಏನೋ ಅವರದ್ದು ಸ್ವಲ್ಪ ಚೇಂಜಸ್ ಇದೆ. 6 ಗಂಟೆಗೆ ಬಂದಿರೋದು. ಆ ಮೆಸ್ಕಾಂ ಅವ್ರು ಕೊಟ್ಟಿರೋದು 8 ಗಂಟೆಗೆ ಅಂತ. ನನಗೆ 7ವರೆಗೆ ಫೋನ್ ಬಂತು. 8 ಗಂಟೆ ಹೋಗೋತ್ತಿಗೆ 8:30 ಹೋಗೋತ್ತಿ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದಾರೆ. ನಾನೇ ನೋಡಿ ಪೆರಿಷಾದಿಂದ ಹೋಗ್ತಾ ಇರೋದು, ತಹಸೀಲ್ದಾರೆಲ್ಲ ಹೋಗ್ತಾ ಇರೋದು. ನಾನು ಅವ್ರ ಮನೆಗೆ ಹೋಗ್ತಾ ಇರುವಾಗ ಇದನ್ನೇ ಕೊಟ್ಟಿದ್ದಾರಲ್ಲ ಸ್ವಾಮಿ. ರಾಧಮ್ಮ ಅವರ ಮನೆ ಕರೆಂಟು ಕಟ್ ಮಾಡಿರೋದು, ನೆಲಸಮ ಮಾಡಿರೋದು. ರೇಣುಕವರ ಮನೆಯಲ್ಲಿ ಇವರು ವರದಿ ಕೊಟ್ಟಿರೋದೇನು, ರೇಣುಕವರ ಮನೆಯನ್ನು ನೆಲಸಮ ಮಾಡಿದೀವಿ ಅಂತ. ಹೌದಾ? ರೇಣುಕ ಮನೆ ತೋರಿಸಿ ಸ್ವಾಮಿ ನಮಗೆ. ಹಂಗೆ ರಾಧಮ್ಮ ಮನೆ ತೋರಿಸಿ ಯಾವುದಂತ, ಯಾವುದೋ ಒಂದು ಬೇಕಾ? ಅಷ್ಟೇ ನಾನು ಕೇಳ್ತಾ ಇರೋದು. ಅಂದರೆ ಈ ಒಂದು ಧರಣಿ ನೀವು ಎಷ್ಟು ದಿವಸಗಳವರೆಗೆ ಅಂತ ನೀವು? ಅದು ಕಡಬ ತಳಿಸಿದ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋವರೆಗೂ ಎದ್ದೇಳಲ್ಲ. ಅಂದರೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇಲ್ಲೇ ಇಲ್ಲೇ ಇರ್ತೀವಿ. ಇಲ್ಲಿ ಬೇಕು, ಏನು ಬೇಕಾದ್ರೆ ಮಾಡಲಿ, ಏನಾದರೂ ಎದ್ದೇಳಲ್ಲ. ಅಂದರೆ ನಾವು ಶೋ ಮಾಡಲಿಕ್ಕೆ ಬಂದಿಲ್ಲ, ಹೇಳ್ತಾ ಇರ್ತೀನಲ್ಲ ನಾನು, ಶೋ ಮಾಡಲಿಕ್ಕೆ ಬರುವಾನಲ್ಲ ಅಂತ. ಅಂದರೆ ಈ ಒಂದು ಧರಣಿ ತಹಸೀಲ್ದಾರನ್ನು ಅಮಾನತುಗೊಳಿಸಬೇಕು ಅಂತ ಹೇಳಿಕೊಂಡು ನೀವು 100% ಹೌದು. ತನಿಖೆ ನಡೆಸಿ ನನಗೆ ಇಲ್ಲಾದರೆ ರಾಧಮ್ಮನ ಮನೆ ತೋರಿಸ್ಕೊಡಿ, ರೇಣುಕವರ ಮನೆ ತೋರಿಸ್ಕೊಡಿ. ಇಲ್ಲ ನಮಗೆ ಒಂದು ವಿಷಯ ಮಾಡಿ, ಕರೆಂಟ್ ಕೊಟ್ಟಿದ್ದಾರಲ್ಲ, ಡಿಸ್ಕನೆಕ್ಟ್ ಮಾಡಿದಾರಲ್ಲ, ರಾಧಮ್ಮನ ಮನೆ ಯಾವುದು? ರೇಣುಕಾ ಮನೆ ಹೊಡಲಿಕ್ಕೆ ಬಂದಿರೋದು, ರಾಧಮ್ಮನ ಮನೆಯಲ್ಲಿ ಅದು ತೋರಿಸ್ಕೊಂಡೆಗೆ. ಈ ಕುಟುಂಬ ಮತ್ತು ತಮಗೆ ಯಾವ ರೀತಿ ಸಂಬಂಧ ಇದೆ? ಯಾವ ಸಂಬಂಧ ಇಲ್ಲ. ಅಂದರೆ ಅವ್ರು ನೊಂದವರು, ಅವ್ರಿಗೂ ನಿಮಗೂ ಯಾವುದೇ ಸಂಬಂಧ ಯಾವುದೇ ಇಲ್ಲ. ನೊಂದರ ಪರವಾಗಿ, ಶೋಷಿತರ ಪರವಾಗಿ ನೀವು ಇವತ್ತು ಮಾತಾಡ್ತಾ ಇರೋದು. ಇವರು ಯಾರು? ಇವರವ್ರ ಮಗ. ಈ ಒಂದು ಇಶ್ಯೂ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ಸಾಧಾರಣವಾಗಿ 1 ವರ್ಷ 1 ತಿಂಗಳು 9 ದಿವಸ ಆಯಿತು. ಏಕಾಏಕಿ ಬೆಳಗ್ಗೆ ಅವರ ಮಗ ರಾಧಮ್ಮ ಮುತ್ತುಸ್ವಾಮಿಯವರ ಮಗ ನಾನು, ದೊಡ್ಡ ಮಗ. ಹೆಸರು ಸುಬ್ರಹ್ಮಣ್ಯ ಅಂತೇಳಿ. ಓಕೆ. 1 ವರ್ಷ 1 ತಿಂಗಳು 9 ದಿವಸ ಆಯಿತು. ಏಕಾಏಕಿ 6 ಗಂಟೆಗೆ ಬಂದು ರೇಣುಕಾ ವಿಶ್ವನಾಥನ ಮನೆ ಅಂತೇಳ್ಬಿಟ್ಟು ರಾಧಮ್ಮ ಮುತ್ತುಸ್ವಾಮಿಯವರ ಮನೆಯನ್ನು ಧ್ವಂಸ ಮಾಡಿ ಹೋಗಿದ್ದಾರೆ. ಬೀದಿಯಲ್ಲಿ ಕೂತಿದ್ದಾರೆ. ನೀರಿಲ್ಲ, ಕರೆಂಟ್ ಇಲ್ಲ, ಮಲಗಲಿಕ್ಕೆ ಮನೆ ಇಲ್ಲ, ಕೇಳೋರು ಯಾರು ಗತಿ ಇಲ್ಲ. ಹಾಗಾಗಿ ನೀತಿ ಸಮಿತಿ ಅಧ್ಯಕ್ಷರಾದ ಟಿ ಜಯಂತ್ ಅವರು ಇವರಿಗೊಂದು ಸಾಥ್ ಕೊಟ್ಟು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಕರ್ಕೊಂಡು ಹಲವು ಬಾರಿ ಆಯಿತು ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಡ್ತಾ ಇದ್ದೀರಾ? ಹೌದು, ತಹಸೀಲ್ದಾರಿಗೂ ಆಯಿತು, AC ಮುಂಚೆ ಕೊಟ್ಟಿದ್ದೀವಿ. 1 ತಿಂಗಳ ಹಿಂದೆ ಇದೇ AC ಆಫೀಸಿಗೆ ಬಂದು 22ನೇ ತಾರೀಕಿಗೆ ನಾವು ಬಂದು ಧರಣಿ ಕೂರ್ತಾ ಇದ್ದೇವೆ. ಅದಕ್ಕೆ ಮುಂಚಿತವಾಗಿ ಇದಕ್ಕೆ ಉತ್ತರ ಬೇಕು, ಇದಕ್ಕೆ ನಾ ಅಂತೇಳಿ ಒಂದು ಲಿಖಿತವಾಗಿ ಅರ್ಜಿ ಕೊಟ್ಟು ಹೋಗಿದ್ದಾರೆ. ಉತ್ತರ ಕೊಟ್ಟಿದ್ರಾ ನಿಮಗೆ? ಇದುವರೆಗೆ ಉತ್ತರ ಬಾರದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ನೀವು ಇಲ್ಲಿ ಧರಣಿ ಮಾಡ್ತಿದ್ದೀರಾ ಅಂತ ಅವರಿಗೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ಸೂಚನೆ ಈಗ ಬೆಳಗ್ಗೆ ಬಂದು ಅಸಿಸ್ಟೆಂಟ್ ಯಾರೋ ಒಬ್ಬರು ಇದ್ದಾರೆ, ಅವರಲ್ಲಿ ಹೋಗಿ ಮಾತಾಡಿದ್ವಿ. ಅವರು ಇನ್ನೂ ಎಂಕ್ವೈರಿ ಮಾಡ್ತೀವಿ, ಇನ್ನೂ ಟೈಮ್ ಬೇಕು ಅಂತ. ಇನ್ನೂ ಟೈಮು ನಾವು ಕೊಡಲಿಕ್ಕಿಲ್ಲ, 1 ಸೆಕೆಂಡ್ ಸಹ ಟೈಮ್ ಕೊಡಲಿಕ್ಕಿಲ್ಲ. ಕೂರುದೇ. ಇನ್ನು ನಮಗೆ ಉತ್ತರ ಬರೋವರೆಗೆ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಬಂದು ಕೂತಿದ್ದೇವೆ. ಅದು ಉತ್ತರ ಬರೋ ತನಕ ಇಲ್ಲಿಗೆ ಹೋಗೋದಿಲ್ಲ.
ಅದು ಯಾರು ಉತ್ತರ ಕೊಡಬೇಕು ಅಂತ ತಹಸೀಲ್ದಾರ್ ಬಂದು ಉತ್ತರ ಕೊಡಬೇಕಾ? ಈಗ ಎ ಸಿ ಅವರು ಬಂದು ಉತ್ತರ ಕೊಡಬೇಕು. ಅದು ಏನು ಮಾಡ್ತೇವೆ, ಏನು ಕ್ರಮ ತಗೊಳ್ತೇವೆ, ಈ ಅಮಾನತು ಮಾಡಿ ಅಂತ ಏನು ಕೇಳಿದ್ದೇವೆ ಅದನ್ನು ಆಗಬೇಕು. ಇವರಾಗಿ ಮನೆ ಏನು ಪೊಡಿ ಮಾಡಿ ಹಾಕಿದ್ದಾರೆ ಆ ಮನೆ ಕಟ್ಟಿ ಕೊಡಬೇಕು. ಜವಾಬ್ದಾರಿ ಪೂರ ಎ ಸಿ ಅವರು ಓರ್ಬೇಕಾಗ್ತದೆ. ಯಾರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅವರು ಇವಾಗ? ಈಗ ಅಲ್ಲೇ ಒಂದು ಟಾರ್ಪಲ್ ಕಟ್ಕೊಂಡು ಕುತ್ಕೊಂಡಿದ್ದಾರೆ. ಬೇರೆ ಯಾವುದೇ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾವ್ದು ಮಾಡ್ಲಿಕ್ಕೆ ಪರಿಸ್ಥಿತಿಯಲ್ಲೂ ಇಲ್ಲ. ಇದ್ದದನ್ನೆಲ್ಲ ಪೊಡಿ ಮಾಡಿ ಧ್ವಂಸ ಮಾಡಿ ಹಾಕಿ ಹೋಗಿದ್ದಾರೆ. ಅಂದ್ರೆ ಇವತ್ತು ನೀವು ಕುಟುಂಬಸ್ಥರು ಸೇರಿಕೊಂಡು ಈ ಒಂದು ಹೋರಾಟಗಾರರ ಜೊತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೂತ್ಕೊಂಡಿದ್ದೀರಿ. ಕೊಟ್ಟಿದ್ದೇವೆ ನಾವು, ಇದೇ ರೀತಿಯಲ್ಲಿ ಬಂದಿರ್ತೇವೆ ನಾವು. ಒಂದು ಧರಣಿಯ ಉದ್ದೇಶ ಅಂದ್ರೆ ನೀವು ಏನು ಅನ್ಯಾಯ ಆಗಿದೆ ನ್ಯಾಯಕ್ಕಾಗಿ ಪರವಾಗಿ ನ್ಯಾಯಕ್ಕಾಗಿ ನ್ಯಾಯ ಕೊಡಿಸಿ ಅಂತೇಳಿ ಉದ್ದೇಶವಾಗಿ ಕೂತಿದ್ದೇವೆ ನಾವು. ಓಕೆ, ಅಂದ್ರೆ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಅಂತ ಒಂದು ರೀತಿ ಧರಣಿ ಕೂತಿರ್ತೀರ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವು ಇಲ್ಲೇ ಇರ್ತೀರಾ? ಇರ್ತೇವೆ, ಇಲ್ಲಿಂದ ಹೋಗುವ ಇದು ಪ್ರಶ್ನೆ ಇಲ್ಲ. ನ್ಯಾಯ ಸಿಗಬೇಕು ಒಟ್ಟಾರೆ. ಯಾಕಂದರೆ ಒಂದು ಪ್ರತಿ ಕಡೆ ಆಯಿತು, ಮುಖ್ಯಮಂತ್ರಿ ಆಯಿತು, ಉಪ ಮುಖ್ಯಮಂತ್ರಿ ಆಯಿತು, ಎ ಸಿ ಆಯಿತು, ಡಿ ಸಿ ಆಯಿತು, ತಹಸೀಲ್ದಾರಿಗೂ ಕೊಟ್ಟಿದ್ದೇವೆ, ಮಾನವ ಹಕ್ಕು ಕಾಯ್ದೆ ಅಡಿಯಲ್ಲಿ ಅದಕ್ಕೂ ಕೊಟ್ಟಿದ್ದೇವೆ, ಯಾವುದಕ್ಕೂ ಉತ್ತರ. ಇದು ಬಂದು ಅಶೋಕಾಚಾರಿ ಅನ್ನೋನು ಇದು ಹೇಳ್ತಾರೆ, PL ಹಾಕಿದ್ದಾನೆ ಹೈಕೋರ್ಟಲ್ಲಿ ಅಂತೇಳಿ, ಅದನ್ನು ಸಹ ಉಲ್ಲಂಘನೆ ಮಾಡಿದ್ದಾರೆ. ಯಾಕಂದರೆ ರೇಣುಕಾ ವಿಶ್ವನಾಥನ ಹೆಸರಲ್ಲಿರುವ ಮನೆಯನ್ನು ಎಂಕ್ವೈರಿ ಮಾಡಿ ವರದಿ ಕೊಡಿ ಅಂತೇಳಿ ಕೋರ್ಟ್ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಅಷ್ಟು ಗೊತ್ತಿಲ್ಲ. ಆದರೂ ಸಹ ಅದನ್ನು ಇವರು ಮಾಡಲಿಲ್ಲ. ಒಂದು. ಎರಡನೇದು, ರೇಣುಕಾ ರಾಧಮ್ಮ ಮತ್ತು ಸ್ವಾಮಿ ಇರುವಂಥ ಮನೆಯನ್ನು ರೇಣುಕಾನೇ ಮನೆ ಅಂತೇಳಿ ತಹಸೀಲ್ದಾರು, 60 ಜನ ಪೊಲೀಸು, ಆಮೇಲೆ ತಹಸೀಲ್ದಾರ್ ಇರೋಂಥ ಅವರಿಗೆ ಬೇಕಾದ ಅಧಿಕಾರಿಗಳು, ಮೆಸ್ಕಾಂ ಅಧಿಕಾರಿಗಳು, ಪ್ರತಿಯೊಬ್ಬರು ಒಂದು ಆಫೀಸಿಗೆ ಹೋದರೆ, ಒಂದು ಯಾವುದೋ ಒಂದು ಕಚೇರಿಗೆ ಹೋದರೂ 10 ಗಂಟೆ 11 ಗಂಟೆ ಆದರೆ ಒಬ್ಬ ಮುಖ್ಯ ವ್ಯಕ್ತಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಬೆಳಗಿನ ಜಾವ 5 ಗಂಟೆ 5ವರೆಗೆ ಇವರಿಗೆ ಬೆಳಕು ಬಿಟ್ಟು 5ವರೆಗೆ ಬಂದು ಮನೆ ಧ್ವಂಸ ಮಾಡಿ, ಅದು ಈ ಇಬ್ಬರು ಮುದುಕಿನ ಎಳೆದು ತಂದು ಹೊರಗೆ ಹಾಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಆದರೆ ಕೇಳ್ಬೋದಿತ್ತಲ್ಲ, ಅಕ್ಕಪಕ್ಕ ಯಾರು ಇಲ್ಲಿ ಇಷ್ಟು ವರ್ಷದಿಂದ ಇದ್ದಾರೆ, ಹೇಗಿದ್ದಾರೆ, ಯಾಕೆ ತಹಸೀಲ್ದಾರ್ ಓದಿಲ್ವಾ, ಅದು DCಗೂ ಗೊತ್ತಿಲ್ವಾ? PL ಹಾಕಿದ್ದಾರೆ, ಹೌದು, ಯಾರ ಮೇಲೆ ಹಾಕಿದ್ದಾರೆ, ಯಾರು ಕಟ್ಟಿಕೊಂಡು ಕೂತಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಯಾಕೆ ಅವರು ಯಾಕಂದರೆ ಅಶೋಕಾಚಾರ್ಯನ ಕರೆದು ಕೇಳ್ಬೋದಲ್ಲ, ನೀನು ಯಾರ ಮೇಲೆ ಹಾಕಿದ್ಯಾ, ನೀ ಎಷ್ಟು ವರ್ಷದಿಂದ ನೋಡಿದ್ಯಾ, ಏನು ಮಾಡಿ ಅವ್ರಿಗೆ ಹಾಗಾದರೆ ಇಂಥ ಬೆಳೆ ಬಾಳುವಂಥ ಮರಗಳಿತ್ತು, ಆಯಿತು, ಕಡ್ದು ಸಾಗಿಸಿದ್ದು ಯಾವ್ದಾದ್ರು ವೀಡಿಯೋ ಇದ್ರೆ ತೋರಿಸಿಕೊಡ್ಲಿವ. ಅಲ್ಲಿ ಇವರ ಒಂದು ಅಳಲು ನೋಡಿಕೊಂಡು 60, 70, 100 ವರ್ಷ ಹಿಂದಿಂದ ಸ್ವಾಧೀನದಲ್ಲಿ ಇದ್ದವರ ಒಂದು ಜಾಗನ ಇವರಿಗೆ 20 ಸೆಂಟ್ಸ್ ಬಿಟ್ಟು ಕೊಟ್ಟದವ. ಅಂಬೋಡಿ ಸನ್ ಆಫ್ ಸೋಮು ಅಂತೇಳಿ ಒಬ್ಬ ಮನುಷ್ಯ ಈಗ ತೀರಿ ಹೋದವನು ಇಲ್ಲ. ಆ ಮನುಷ್ಯ ಇವರಿಗೆ ಮನೆ ಇಲ್ಲ, ಮಠ ಇಲ್ಲ ಅಂತ ಹೇಳ್ಬಿಟ್ಟು, ನನ್ನ ಜಾಗದಲ್ಲಿ ರಬ್ಬರ್ ಗಿಡ ಉಂಟು, ಅದಕ್ಕೆ ನಾನು ಸ್ವಲ್ಪ ಖರ್ಚು ಮಾಡಿದ್ದೀನಿ, ಇದರಲ್ಲಿ ಆ ಖರ್ಚು ಮಾಡೋ ಹಣ ಕೊಡಿ, ನನಗೆ ಮದುವೆ ಆಗಲಿಲ್ಲ, ನನ್ನ ಸಹ ಮನೆ ಕಟ್ಟಲಿಲ್ಲ, ಏನಾರು ಸ್ವಲ್ಪ ಹಣ ಕೊಡಿ ಅನ್ನೋದಕ್ಕೆ ಅದಕ್ಕೆ ಸ್ವಲ್ಪ ಹಣ ಕೊಟ್ಟು ಆ ಜಾಗನ ಖರೀದಿ ಮಾಡಿ ಅದರಲ್ಲಿ ಮನೆ ಕಟ್ಟಿ ಕೂತದ್ದು ರಾಧಮ್ಮ ಮುತ್ತುಸ್ವಾಮಿ. ದಾಖಲೆ ಏನು ಇರಲಿಲ್ವಾ ಅದರಲ್ಲಿ? ದಾಖಲೆ ಇಲ್ಲ. ಅಂದ್ರೆ ದುಡ್ಡು ಕೊಟ್ಟು ಬಾಯಿ ಮಾತಿಗೆ ತಗೊಂಡದ್ದು. ಅದು ಒಂದು ಕರಾಯ ಪತ್ರ ಇತ್ತು, ಅದು ಮೊನ್ನೆ ಧ್ವಂಸ ಮಾಡುವಾಗ ಅದು ಸಹ ಎಲ್ಲ ಮಣ್ಣಡಿಗೆ ಹೋಗಿದೆ. ಇಲ್ಲಾಂದ್ರೆ ಅದು ಒಂದು ಐ ವಿಟ್ನೆಸ್ ಇರ್ತಿತ್ತು, ಅದು ಮಣ್ಣಡಿಗೆ ಹೋಗಿದೆ, ಅದು ಇಲ್ಲ, ಒಂದು ಪತ್ರ ಮಾಡಿಕೊಂಡಿದ್ದಿತ್ತು. ಆದ್ರೂ ಪರವಾಗಿಲ್ಲ, ಒಂದು 20 ಸೆನ್ಸ್ ಜಾಗಕ್ಕೋಸ್ಕರ ಇಷ್ಟೆಲ್ಲ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ನಮ್ಮ ರಾಜ್ಯದಲ್ಲಿ 100-150 ಎಕರೆ ಜಾಗವನ್ನ ಹಾಗೆ ಲೂಟಿ ಮಾಡುವ ಸಾವಿರಾರು ಎಕರೆ ತಿಂತಾರೆ. ನಾನು ಯಾವುದು ಸಂಘ ಸಮಸ್ಯೆ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ನಾನು ಅಲ್ಲಲ್ಲಿ ರಬ್ಬರ್ ಟಾಪಿಂಗ್ ಮಾಡ್ತೇನೆ, ಇಲ್ಲ ಕೆಲವೊಮ್ಮೆ ಹೋಟ್ಲಲ್ಲಿ ಕೆಲಸ ಮಾಡ್ತೇನೆ, ಕೆಲವೊಮ್ಮೆ ತೋಟದಲ್ಲಿ ಎಲ್ಲ ಹೋಗಿ ಕೆಲಸ ಮಾಡ್ತೇನೆ. ನನ್ನ ಒಟ್ಟಿಗೆ ಬರಲಿ, ನಾನು ತೋರಿಸಿಕೊಡ್ತೇನೆ ಯಾರ್ಯಾರು ಎಷ್ಟೆಷ್ಟು ಒಳಗೆ ಹಾಕಿದ್ದಾರೆ, ಎಷ್ಟೆಷ್ಟು ಜಾಗ ಬೇಲಿ ಹಾಕಿದ್ದಾರೆ, ನಾನು ತೋರಿಸಿಕೊಡ್ತೇನೆ. ಇವ್ರಿಗೆ ಏನಾರ ಮಾಡ್ಲಿಕ್ಕೆ ಆಯ್ತಾ? ಅವರ ಮನೆ ಧ್ವಂಸ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ತಾಕತ್ತಿಲ್ಲಲ್ಲ, ಅವ್ರ ಹತ್ರ ಹಣ ಉಂಟಲ್ಲ, ನಮ್ಮ ಹತ್ರ ಹಣದ ಪೆಟ್ಟಿಗೆ ಇಲ್ಲ, ಅವ್ರ ಹತ್ರ ಹಣದ ಪೆಟ್ಟಿಗೆ ಉಂಟು. ಹೋದ ಕೂಡಲೇ ಒಳಗೆ ಕೂರಿಸಿ ಚಹಾ ತಿಂಡಿ ಊಟ ಹಾಕಿ ಒಳ್ಳೆ ಭೋಜನ ಕೊಟ್ಟು ಕಳಿಸ್ತಾರೆ, ಪೆಟ್ಟಿಗೆಯನ್ನು ಸಹ ಕೊಟ್ಟು ಕಳಿಸ್ತಾರೆ. ನಮಗೆ ಕಳಿಸೋಕ್ಕೆ ತಾಕತ್ತಿಲ್ಲ. ಇದ್ದದ್ದನ್ನು ಅಲ್ಪ ಸ್ವಲ್ಪ ಇದ್ದನ್ನು ಆ ಮನೆ ನಮಗೆ ಏನು ಇವರಿಗೆ ಕೊಟ್ಟಂಥ ಭೂಮಿ ಒಡಂಬಸ್ತ ಏನಿದ್ದ ಅವನಿಗೆ ಕೊಟ್ಟು ಇದ್ದದರಲ್ಲಿ ಮನೆ ಕಟ್ಟಿ ಕೂತದ್ದು. ಸರ್ಕಾರ ಏನೂ ಕೊಡಲಿಲ್ಲ, ಸರ್ಕಾರ ಯಾವುದೂ ಮಾಡಿ ಕೊಡಲಿಲ್ಲ. ಸರ್ಕಾರ ಹೇಳ್ತದೆ ಬಡವರಿಗೆ ಮನೆ ಮಾಡಿ ಕೊಡ್ತೇವೆ, ಮನೆ ಕಟ್ಟಿದ ಮನೆಯೇ ಹೊಡೆದಾಕಿದ್ದಾರೆ. ಹಾಗಾದರೆ ಈಗ AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, AC ಅವರು ಆಗ್ಬೋದು, DC ಆಗ್ಬೋದು, ಬಡವರ ಪರವಾಗಿ ಸರ್ಕಾರ ಹೇಳ್ತಾನೆ ಇದೆ, ಸರ್ಕಾರ ಕೇಳ್ತಾನೆ ಇದೆ. ಹಾಗಾದರೆ ಬಡವರಾಗಾದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ಆಗ ಬಡವರ ಭೂಮಿ ಮೇಲೆ ಇರಬಾರ್ದಾ? ಒಂದು ವರ್ಷ ಹಿಂದೆ ದಯಾಮರಣ ಕೊಡಿ ಅಂತ ಕೇಳಿದ್ದಾರೆ. ಅದನ್ನಾದರೂ ಕೊಟ್ಟು ಬಿಡಿ, ಹೋಗಲಿ, ನಿಮ್ಮ ಜಾಗ ಬೇಡ, ಭೂಮಿ ಬೇಡ. ಅದಕ್ಕೂ ಯಾವ ಆನ್ಸರ್ ಇಲ್ಲ. ರಾಷ್ಟ್ರಪತಿಯವರಿಗೂ ಕಳಿಸಿದ್ದೇವೆ, ಯಾವುದೇ ಮನವಿಗೆ ಸ್ಪಂದಿಸ್ತಾ ಇಲ್ಲ.
ಸೊ ಇನ್ನು ಸ್ಪಂದಿಸುವವರೆಗೂ ನೀವು ಇಲ್ಲಿ ಧರಣಿ ಕೂತ್ಕೊಂಡೇ ಇರ್ತೀರಾ? ಧರಣಿ ಕೂತಿ ಅದು ಏನೇ ಆದರೂ ಪರವಾಗಿಲ್ಲ, ಜೀವ ಹೋದ್ರೂ ಪರವಾಗಿಲ್ಲ ಅಂತ. ಪರವಾಗಿಲ್ಲ. ಸೊ ಈ ಮೂಲಕ ತಹಸೀಲ್ದಾರಿಗೆ ಇದೇ ರೀತಿ ನೀವು ಮನವಿ ಮಾಡ್ತಾ ಇದ್ದೀರಾ? ತಹಸೀಲ್ದಾರ್ಗೆ AC ಅವರ ಹತ್ರ ಮನವಿ ಮಾಡ್ತಾ ಇದ್ದೀರಾ? ಸೊ ನಮ್ಮ ಈ ಒಂದು ಚಾನಲ್ ಮುಖಾಂತರ ಪತ್ರ ಮುಂಚೆ ಕೊಟ್ಟಿದ್ದೇವೆ. ಬೆಳಗ್ಗೆ ಸಹ ಯಾರು ಅರಿಶಿನವರು ಒಬ್ಬರು ಇದ್ರು, ಅವರಿಗೂ ಹೇಳಿ ಬಂದಿದ್ದೇವೆ. ಅವ್ರಿಗೆ ಇನ್ನೂ ಕಾಲಾವಕಾಶ ಬೇಕು, ಕಾಲಾವಕಾಶ ಕೊಡಲಿಕ್ಕೆ ಇಲ್ಲ. ಇವಾಗ 2015 ಹಿಂದಕ್ಕೆ ವಾಸವಾಗಿರೋದಿಲ್ಲ, ಅದಕ್ಕೋಸ್ಕರ 94 CIDಯಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಇವರು ಹಕ್ಕುಪತ್ರ ಕೊಡಿ ಅಂತ ಕೇಳುವಾಗ ಅದು ಅಕ್ಕಪಕ್ಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ. 2020 ನಂತರ ಮನೆ ಕಟ್ಟರು ಎಲ್ಲರಿಗೂ ಕೊಟ್ಟಿದ್ದಾರೆ. ಕಡಬ ತಹಸೀಲ್ದಾರ್ ಕಡಿಮೆ ಅಂದರೆ 3-4 ಸಾವಿರ, 2015 ನಂತರ ವಾಸವಾಗಿರೋ ಎಲ್ಲರೂ ಕೊಟ್ಟಿದ್ದಾರೆ. ಇವರಿಗೊಂದು ಕಾನೂನನ್ನು ತಂದುಬಿಟ್ಟಿದ್ದಾರೆ. ಸರಿ, ಒಂದು ವಿಷಯ ಮಾಡಲಿ, ಇನ್ನು AC ಅವರು ಅವರ ವ್ಯಾಪ್ತಿಗೆ ಬರುವ ತಾಲೂಕಲ್ಲಿ ಸರ್ಕಾರಿ ಭೂಮಿ ಇನ್ನು ಯಾರ್ಯಾರ ಸ್ವಾಧೀನಲ್ಲೇ ಇದೆ, ಅಕ್ರಮ ಸಕ್ರಮ ಅವರ ಹೆಸರಲ್ಲಿ ಆಗದೆ ಎಷ್ಟೋ ಎಕರೆ ಇದೆ ಅಲ್ಲ ಸ್ವಾಮಿ, ಅದನ್ನೆಲ್ಲ ಸರ್ಕಾರ ಸ್ವಾಧೀನಪಡಿಸ್ಬೇಕು. ಪ್ರತಿಯೊಂದನ್ನು ಇವರದ್ದು ಮಾತ್ರ ಅಲ್ಲ, ಎಲ್ಲವನ್ನೂ ಹೌದು, ಎಲ್ಲವನ್ನು ಮುಟ್ಟುಕೊಳ್ಳಬೇಕು. ಹೌದು, ಮಾಡಲೇಬೇಕು. ಅವರು ಏನು ಅಕ್ರಮವಾಗಿ ಅಲ್ಲೆಲ್ಲ ಕೃಷಿ ಮಾಡಿ ಇಡ್ತಾರಲ್ಲ, ಸರ್ಕಾರಿ ಭೂಮಿ ಆಗಿರ್ಬೋದಲ್ಲ, ಎಲ್ಲ ಸ್ವಾಧೀನಪಡಿಸ್ಕೊಳ್ಳಿ, ಪ್ರತಿಯೊಂದು ಸ್ವಾಧೀನಪಡಿಸ್ಕೊಳ್ಳಿ. ಎಲ್ಲೆಲ್ಲಿ ಬಡವರಿಗೆ ಮನೆ ಬೇಕು ಅಲ್ಲೆಲ್ಲ ಲೇಔಟ್ ಥರ ಮಾಡಿ ಬಡವರಿಗೆ ಹಂಚಿಕೊಡ್ಲಿ. ಇದು ಅಲ್ಲದೆ ದೊಡ್ಡವರಿಗೆಲ್ಲ ಕೃಷಿ ಮಾಡಿ ಆಡಂಬರ ಮಾಡಿ ಇರಲಿಕ್ಕೆಲ್ಲ ಸರ್ಕಾರಿ ಭೂಮಿಯನ್ನು ಅದು ಎಲ್ಲಿ ಇದ್ದರೂ ಆಗ್ಬೋದು, ಅದನ್ನೆಲ್ಲ ಮುಟ್ಟುಕೊಳ್ಳಬೇಕು ಅಂತ ಕೆಲಸ ಮಾಡಿ. ಆಮೇಲೆ ಅಂತ ಹೇಳ್ತೀವಿ, ಹಂಗಾರೆ ಮುಟ್ಟುಕೊಳ್ಳಾಕಿ ಎಷ್ಟು ಪ್ರಾರಂಭ ಮಾಡಲಿ ಅವರು. ಇವರಿಗೆ ಬೇಡ, ಹಂಗಾರೆ ಇವರು ಬೇಡ ಬಿಟ್ಟಾಕ್ತೀವಿ, ಎಲ್ಲ ಮುಟ್ಟುಕೊಳ್ಳಾಕಿ. ಇವಾಗ ಸರ್ವೆ ನಂಬರಲ್ಲಿ 3000 ಎಕರೆ ಇದೆ, ಅದನ್ನೆಲ್ಲ ಮುಟ್ಟುಕೊಳ್ಳಾಕಿ. ಸೊ ಸರ್ಕಾರ ಈ ಕ್ರಮವನ್ನು ತಗೊಂಡ್ರೆ ನೀವು ಈ ಒಂದು ಧರಣಿಯಿಂದ ಹಿಂದೆ ಸರಿತೀರಾ ಅಂತ? ಇಲ್ಲ ಅಂತಿದ್ರೆ ನಿಮ್ಮ ಈ ಒಂದು ಏನು ಅವಶ್ಯಕತೆ ಏನಿದೆ ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರಾರಂಭ ಮಾಡಬೇಕಲ್ಲಿ. ಮತ್ತೆ ಇನ್ನೊಂದು 94 CID 2015 ನಂತರ ಕೊಟ್ಟಿರೋದು ಎಲ್ಲವೂ ತನಿಖೆ ಆಗಬೇಕು. ಕಡಬ ತಳಸ ಅಮಾನತು ಮಾಡಿ ಇದು ತನಿಖೆ ಆಗಬೇಕು. ಹಾಗಾದ್ರೆ ಮಾತ್ರ ಎದ್ದು ಹೇಳ್ತೀವಿ. ಇಲ್ಲ ಮನೆ ಕಟ್ಟಿಕೊಳ್ಳಿ, ಅದೇ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಿ, ಹಕ್ಕುಪತ್ರ ಕೊಡಿ. ಇಲ್ಲ ಕಾನೂನು ಪ್ರಕಾರ ಮಾಡಿ, ಬೆಳತಾಳ ಕಾನೂನು ಪ್ರಕಾರ ಕೇಳ್ತಾ ಇರೋದು. 2012 ವಾಸವಾಗಿದ್ದಾರೆ. ಇವರಿಗೆ ಒಂದು ಮನೆ ಕಟ್ಟಿ ಕೊಟ್ಬಿಟ್ಟು ಇವರಿಗೆ ಅಲ್ಲೇ ಮನೆ ನಂಬರ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಅದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ ಅಲ್ಲ. ಕೋಟಿ ಲೂಟಿ ಹೊಡಲಿಕ್ಕೆ ದುಡ್ಡು ಐತೆ. ಈ ಬಡವರಿಗೆ ಒಂದು 10 ಲಕ್ಷ ಖರ್ಚು ಮಾಡಿದ್ದು ಮನೆ ಕಟ್ಟಿ ಕೊಟ್ಟು ನಂಬರ್ ಕೊಟ್ಟು ಕೂರಿಸಿ ವ್ಯವಸ್ಥೆ ಇಲ್ಲ. ಇನ್ನು 150 ವರ್ಷದಿಂದ ವಾಸವಾಗಿದ್ದರು. ಇವಾಗ ಅವ್ರು ಗುಡಿಸಲಿದೆ ಗೊತ್ತಾ? ಅವರಿಗಿರೋದು ಆಧಾರ್ ಕಾರ್ಡ್, ವೋಟರ್ ID ಮಾತ್ರ, ಆಧಾರ್ ಕಾರ್ಡು ಇಲ್ಲ. ಅವ್ರು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗುವ ವ್ಯವಸ್ಥೆಯೂ ಇಲ್ಲ. ಇಂಥ ಪರಿಸ್ಥಿತಿ ಇನ್ನೂ ಇದ್ದಾರೆ ನಮ್ಮ ಕಡಬ ತಾಲೂಕಲ್ಲಿ ಜನ. ಇದೆಲ್ಲ ಸರಿಪಡಿಸಿ ನೀವು. ಪ್ರತಿಯೊಂದನ್ನು ಓಟ್ ಕೇಳಲಿಕ್ಕೆ ಬರೋ, ಓಟ್ ಹಾಕ್ಲಿ ಅಂತ ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ವೋಟರ್ ID ಅದೊಂದಿರ ಸಾಕಾ? ಜನನಾಯಕರಿಗೆ ಗೆದ್ದು ಬಂದರೆ ಲೂಟಿ ಹೊಡ್ಲಿಕ್ಕೆ ಅದೊಂದು ಸಾಕು. ಅವರಿಗೇನು ಮಾಡಲ್ಲ ಅಂತ ಹೇಳಿ 5-6 ಗ್ಯಾರಂಟಿಗಳು ಬಂದಿದೆ. ಸೊ ಅದರಲ್ಲಿ ಒಂದು ಮನೆ ಅಂತ ಸರಿ, ಇವಾಗ ಪಕ್ಕದಲ್ಲಿ ಇದ್ದಾರೆ, ತೋರಿಸಿ ಅವರಿಗೆ ಗ್ಯಾರಂಟಿಯಲ್ಲಿ ಏನು ಸಿಗ್ತದಂತ. ಅದಕ್ಕೂ ಆಧಾರ್ ಕಾರ್ಡ್ ಬೇಕಲ್ಲ ಸ್ವಾಮಿ. ಕೊಡಿಸ್ತಾ ಇದ್ದಾರಾ? ಏನೊಂದು ರೇಷನ್ ಕೊಡಿಸ್ತಾ ಇದ್ದಾರಾ? ಅವರ ಕಷ್ಟ ಯಾರಿಗೆ ಹೇಳೋಣ? ಬನ್ನಿ ತೋರಿಸ್ತೀವಿ. ಇವರೆಲ್ಲೇ ಕೂರ್ತಾರೆ, AC ಅವರು ಬರಲಿ, ನಾನು ಕರ್ಕೊಂಡು ಹೋಗ್ತೀನಿ, ಅಕ್ಕಪದ ಎಲ್ಲವೂ ತೋರಿಸ್ತೀನಿ. ಫಸ್ಟ್ ಅದು ಕ್ಲಿಯರ್ ಮಾಡಿ ಸ್ವಾಮಿ, ಆನಂತರ ಉಳಿದ ಕೆಲಸ ಮಾಡಲಿ. ಅದು ಇದು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ, ಏನಕ್ಕೆ ಕೊಡಬೇಕಾದಲ್ಲ? ಇಂಥವ್ರಿಗೆ ಮಾಡ್ಬೋದಲ್ಲ. ಧ್ವಂಸ ಮಾಡಿದ ಜಾಗ ಸರ್ಕಾರಿ ಸಂಬಂಧಪಟ್ಟ ಜಾಗವೋ ಅಥವಾ ಬೇರೆ ಯಾರಿಗಾದ್ರೂ? ಸರ್ಕಾರದ ಸ್ವಾಮಿ. ಮಲೆಕುಡಿಯವರು ಕೂಡ 150 ವರ್ಷದ ವಾಸ ಇದ್ದವರು, 150 ವರ್ಷದಿಂದ ವಾಸ ಇದ್ದವರು ಇವರಿಗೊಂದು ಪಾಲು ಕೊಟ್ಟಿರೋದು, ಒಂದಿಷ್ಟು ದುಡ್ಡು ಇಸ್ಕೊಂಡು. ಇವಾಗ ಕೃಷಿ ಇದೆ ಸ್ವಾಮಿ ಅದರಲ್ಲಿ. ಇವರು ಹೇಳ್ತಾ ಇದ್ದಾರಲ್ಲ, ಮರ ಎಲ್ಲ ಕಳೆದಾರ ಅಂತ. ಹಂಗೆ ರಬ್ಬರ್ಗಳೆಲ್ಲ ಇತ್ತು, ಅದು ಯಾರು ನೆಟ್ಟರು? ಇವರು ನೆಟ್ಟಿರೋದು, ಅದಕ್ಕೆ ಮುಂಚೆ ಇದ್ದವ್ರು ನೆಟ್ಟಿರೋದು. ಯಾರಿಗೆ ಹೇಳ್ತಾ ಇರೋದು? ಕಡಬ ತಹಸೀಲ್ದಾರ್ ಏನು ವಿದ್ಯಾಭ್ಯಾಸ ಏನು ಇಲ್ವಾ? ಅವ್ರಿಗೆ ಗೊತ್ತಿಲ್ವ? ನಾನು ತಹಸೀಲ್ದಾರ್ ಮಾತ್ರ, ನಾನು ದಂಡಾಧಿಕಾರಿ ಅಂತ ಗೊತ್ತಿಲ್ಲ ಅವರಿಗೆ. ಅದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ತಾನೇ. ಅವ್ರು ಉದ್ಧಾರ ಮಾಡಲಿಕ್ಕೆ ಇರೋದೇ ಇಂಥವ್ರನ್ನು ಬೀದಿ ತಂದು ಹಾಕ್ಲಿಕ್ಕೆ ಬಂದಿರೋದು. ಅದು ಅವರಿಗೆ ಕೇಳಿದಾರೆ ದಯಾಮಾನ ಕೊಡಿಸಿ ಅಂತ, ಅದನ್ನೇ ಕೊಡಿಸ್ಬೋದಿತ್ತಲ್ಲ. ಕೊಡಿಸ್ಬಿಟ್ಟು ಅವರಿಗೆಲ್ಲ ಏನು ಬೇಕಾದ್ರೆ ತಗೊಳ್ಬೋದಿತ್ತಲ್ಲ, ಏನಕ್ಕೆ ಮಾಡಿಲ್ಲ? ದಯಾಮರಣ ಕೇಳುವಾಗ ಏಕಾಏಕಿ ಬಂದು ಮನೆ ಹೊಡೆದಾಕೋದಲ್ಲ, ಅದು ಕೇಳಲಿಕ್ಕಿಲ್ಲ. ಇನ್ನೀವ ಯಾರು ದಯಾಮರಣ ಅಂತ ಅರ್ಜಿ ಹಾಕಬೇಡಿ. ಅರ್ಜಿ ಹಾಕಿ ನಿಮ್ಮನ್ನು ಸಾಯಿಸ್ಬೋದು, ಇಲ್ಲ ನಿಮ್ಮ ಮನೆಯನ್ನು ಧ್ವಂಸ ಮಾಡ್ಬೋದು. ಇದು ಆಗ್ತಾ ಇರೋದು. ಇವ್ರು ನ್ಯಾಯ ಸಿಗೋದು ನಾವು ಎದ್ದೇಳಲ್ಲ. ಅಂದರೆ ಈ ಒಂದು ನ್ಯಾಯ ಸಿಗದೆ ಈ ಒಂದು ಧರಣಿಯಿಂದ ಎದ್ದೇಳುವುದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಾ. ಸೊ ನಾವು ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಇದನ್ನು ತಹಸೀಲ್ದಾರ್ಗಿರ್ಬೋದು ಅಥವಾ ರಾಜ್ಯದ ಜನತೆಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಿಮ್ಮ ಜೊತೆ ನಾವು ಕೂಡ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.